ಪುತ್ತೂರು ಬಡವರು ನಿವಾಸಿಯಾಗಿದ್ದು ಸರ್ಕಾರಿ ಪ್ರೌಢಶಾಲೆ ಕಬಕದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ನಾತಕೋತ್ತರ ಪದವೀಧರರಾಗಿದ್ದು ಯೋಗದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಇವರ ಸೌರಭ ಕವನ ಸಂಕಲನ ಬಿಡುಗಡೆಗೊಂಡಿದೆ. ಪ್ರಸ್ತುತ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕರ್ನಾಟಕ ರಾಜ್ಯ ಸಂಚಾಲಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಪುತ್ತೂರು ಘಟಕದ ಅಧ್ಯಕ್ಷೆ, ದಕ್ಷಿಣ ಕನ್ನಡ ಜಿಲ್ಲಾ ಬರಹಗಾರ ಬಳಗದ ಉಪಾಧ್ಯಕ್ಷರು, ಯೋಗ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ರಾಜ್ಯ ಮಟ್ಟದ ಯೋಗಾಸನ ತೀರ್ಪುಗಾರರು, ಗೈಡ್ಸ್ ಶಿಕ್ಷಕಿಯಾಗಿದ್ದು ಗೈಡ್ಸ್ ಜೊತೆ ಕಾರ್ಯದರ್ಶಿಯಾಗಿ ತಾಲೂಕು ಯೋಗ ಸಂಘಟಕಿಯಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರ ಲೇಖನ, ವ್ಯಕ್ತಿಚಿತ್ರ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಅನೇಕ ಗೋಷ್ಠಿಗಳಲ್ಲಿ ಉಪನ್ಯಾಸ ನೀಡಿದ್ದು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿರುತ್ತಾರೆ. ವನಿತಾ ವಾಣಿಯಲ್ಲಿ ಇವರ ಸಂದರ್ಶನ ಪ್ರಸಾರವಾಗಿದೆ. ಶಿಕ್ಷಣ ಸಾಹಿತ್ಯ ಸಂಘಟನೆಗೆ ಇವರಿಗೆ ಗೌರವ ಡಾಕ್ಟರೇಟ್ ದೊರೆತಿದೆ. ಇವರಿಗೆ ಅನೇಕ ರಾಜ್ಯ ಪ್ರಶಸ್ತಿಗಳು ಲಭಿಸಿದೆ. ಇವರೇ ನಿಮ್ಮ ಶಾಂತಾ ಬೆಳವಣಿಗೆ. ಹಾಗೆಯೇ ಇನ್ನೋರ್ವ ಹೊಸ ಸದಸ್ಯರಾಗಿ ಆಯ್ಕೆಗೊಂಡಂತಹ ಆನಂದ ಎಂ ಇವರ ಪರಿಚಯವನ್ನು ನಾನು ಪರಿಚಯಿಸಲಿಕ್ಕೆ ಹರ್ಷಪಡ್ತಾ ಇದ್ದೇನೆ. ತಂದೆ ವೆಂಕಪ್ರೈ, ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಮೊದಲಕಾಡಿಯಲ್ಲಿ ವಾಸ. ಪುತ್ತೂರು ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಉದ್ಯೋಗ. ಬಂಟ್ವಾಳ ಚುಟುಕು ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾಗಿ ದಾಖಲೆಯಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ ಅದೇ ಸಾಹಿತ್ಯ ಸಂಘಟಕರಾಗಿ ಅವರು ತುಂಬಾ ಸಾಹಿತ್ಯ ಸೇವೆ, ಒಳ್ಳೆ ಭೂಮಿಯನ್ನು ಮಾಡಿದ್ದಾರೆ. ಅವರನ್ನು ಖಂಡಿತವಾಗಿ ನಾವು ಈ ಸಂಸ್ಥೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. I do solemnly promise that I shall faithfully serve the purpose of Senior Chamber International and shall at all times upholds its ideals and principles. ಅಭಿನಂದನೆಗಳು. ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ನಮ್ಮ ಶಿಕ್ಷಕರು ಸದಸ್ಯರನ್ನ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ಇದು ಸಣ್ಣ ಮಾತಲ್ಲ. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಮಲ್ಲಿಕಕ್ಕ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಆಧಾರ ಸ್ತಂಭ. ಕಳೆದ 2 ವರ್ಷಗಳಿಂದ ಅವರದೇ ಆದಂಥ ಒಂದು ಇತಿಮಿತಿಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಪಟ್ಟಿಯನ್ನು ಓದಿದ್ರು, ಒಂದು ದಿವಸ ಬೇಕಾಗ್ತದೆ ಹೇಳಿದ್ರು. ರೋಹಿಣಿ ಅಕ್ಕ ತುಂಬ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಅವರು ಒಂದಿಷ್ಟು ಬಟ್ಟೆ ನೋಡಿದ್ರು. ಆದರೆ ನಾನಿಲ್ಲಿ ಕೂತ್ಕೊಂಡಿದ್ದೇನೆ. ಅದೇ ರೀತಿ ಸೀನಿಯರ್ ಚೇಂಬರ್ ಆಫ್ ಇನ್ಫಾರ್ಮೇಷನ್ 40 ವರ್ಷದ ತನಕ JCA ಅಂತಾದರೆ 40ರ ಮೇಲೆ ಸೀನಿಯರ್ ಚೇಂಬರ್. ಇದು 2ನೇ ಅಧ್ಯಾಯ ಅಥವಾ ಸೆಕೆಂಡ್ ಇನ್ನಿಂಗ್ಸ್ ಅಂತೇಳಿ ನಾವು ಹೇಳ್ಬೋದು. JCA ಒಂದು ನಾಯಕರನ್ನ ತಯಾರು ಮಾಡುವಂಥ ಒಂದು ಕಾರ್ಯಕ್ರಮ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದು ಕೂಡ ಅದೇ ರೀತಿ. ನಾವು ಒಂದು ರೀತಿ ನಿವೃತ್ತಿ ಆದ ನಂತರ ನಮಗೆ ಒಡನಾಟ, ಆತ್ಮೀಯತೆಗಾಗಿ ಮತ್ತೆ ನಮ್ಮ ವ್ಯಕ್ತಿತ್ವ ವಿಕಸನ ಇರ್ಬೋದು ಅಥವಾ ಸಮಾಜ ಸೇವೆಗಾಗಿ ಇರುವಂತಹ ಒಂದು ವೇದಿಕೆ. ಒಂದಿಷ್ಟು ಊರಿನ ನಾಗರಿಕ ಸಜ್ಜನ ಬಂಧುಗಳನ್ನು ಸೇರಿಸಿ ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಮಾಡುವಂಥ ಒಂದು ಸಾಮಾಜಿಕ ಸೇವೆಗಾಗಿರುವಂಥ ವೇದಿಕೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೈಲಾ ಪ್ರಕಾರ, ನಿಯಮ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳಿರ್ಬೋದು, ಅಂತಾರಾಷ್ಟ್ರೀಯ
ಅನೇಕ ಅಮೆರಿಕದ ರಾಷ್ಟ್ರಪತಿಗಳಾಗಿರುವಂತಹ ಅಂದಿನ ರಾಷ್ಟ್ರಪತಿಗಳಾಗಿರುವಂತಹ ಬಿಲ್ ಕ್ಲಿಂಟನ್ ಇರ್ಬೋದು, ಅಥವಾ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಪಿ ವಿ ನರಸಿಂಹರಾವ್ ಇರ್ಬೋದು, ಇವೆಲ್ಲರೂ ಜೆಸಿ ಚಳವಳಿಯಲ್ಲೇ ಬೆಳೆದು ಬಂದರು. ಭವ್ಯ ಪರಂಪರೆಯ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯರಂತ ಹೇಳಿದ್ರೆ ಅತ್ಯಂತ ಗೌರವ ಮತ್ತೆ ನಮಗೆಲ್ಲರಿಗೂ ಹೆಮ್ಮೆ ಆಗ್ತದೆ. ಈ ಒಂದು ಸಂಸ್ಥೆ ಇನ್ನಷ್ಟು ಬಲಿಷ್ಠವಾಗಿದೆ ಸುಮಂಗಲ. ಯಾಕೆಂತ ಹೇಳಿದ್ರೆ ಇಲ್ಲಿ ವೀಣಕ್ಕ ಇರ್ಬೋದು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಉತ್ತಮ ಸೇವೆ ಮಾಡಿದವರು, ಈಗ ಪ್ರಸ್ತುತ ಸೇವೆ ಮಾಡುವವರು ಕಲಾವಿದರು, ಮತ್ತೆ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಈಶ್ವರ್ ಬೇಡಕರ್ ಇರ್ಬೋದು, ಯಾಕೆ ನ್ಯಾಯವಾದಿಗಳು ಇಲ್ಲಿದ್ದಾರೆ, ಮಂಜುನಾಥರು, ಇವರೆಲ್ಲರೂ ಇಲ್ಲಿರುವಾಗ ಯಾವುದೇ ಹಿರಿಗಳಾಗಿರುವಂತಹ ಆನಂದ್ ಇದ್ದಾರೆ, ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಿದ್ದಾರೆ, ಮಾರ್ಗದರ್ಶಕರಾಗಿ ನಿಮ್ಗೆ ಒಂದು ಒಳ್ಳೆಯ ಬಲಿಷ್ಠ ಶಕ್ತಿ ನಿಮ್ಮ ಜೊತೆಗಿದೆ. ವತ್ಸಲ ಮೇಡಮ್ ಅವರು ಆನೆಗಳ ಮುಂದಾಗಿ ಆಗಿದ್ದಾರೆ. ನಿಜವಾಗ್ಲು ಅವರು ಮಾರ್ಗದರ್ಶಕರಾಗಿ ನಿಮಗೆ ಇದ್ದೇನೆ ಅಂತ ಹೇಳಿ ಎಲ್ಲ ಸಮ್ಮುಖದಲ್ಲಿ ಹೇಳಿರುವಂತ ಒಂದು ಕಡೆಯಲ್ಲಿ ಒಳ್ಳೆಯ ಸಭಾಧ್ಯಕ್ಷರೇ, ಇವತ್ತಿನ ಗೌರವಾನ್ವಿತ ಅತಿಥಿಯಾಗಿರುವ ನಾಯಕರವೇ, ಇತರ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, 2 ವರ್ಷ ಅಧ್ಯಕ್ಷತೆಯ ಅವಧಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಾಗಲೇ ಓದಿದ್ರೆ ಎಲ್ಲ ಸರ್ವಿಸ್ ಆಕ್ಟಿವಿಟಿ, ಸಮಾಜಮುಖಿ ಕಾರ್ಯಕ್ರಮಗಳೇನು ಅಂತ ಹೇಳಿ. ಪ್ರಾಬ್ಲಮ್ ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ, ಫೌಂಡರ್ ಪ್ರೆಸಿಡೆಂಟ್ ಇದ್ದಾರೆ, ಹಾಗೂ ಸೆಕ್ರೆಟರಿ ಕಾರ್ಯದರ್ಶಿ, ಇವರಿಗೆಲ್ಲ ಗೊತ್ತಿದೆ. ಸುಮಂಗಲ ಶೆಣೈ ಮೇಡಮ್ ಅವರು. ಸೊ ಖಂಡಿತವಾಗಿಯೂ ಇವರ ಸಪೋರ್ಟಿಗೆ ಸೆಕ್ರೆಟರಿ ಆಗಿ ಮಾಲಿನ್ಯ ಸರ್ ಇದ್ದಾರೆ, ಹಾಗೂ ರೋಹಿಣಿ ಮೇಡಮ್ ಇದ್ದಾರೆ, ಹಾಗೂ ಇನ್ನು ಬೇಗದಲ್ಲಿ ನಾವು ಉಮೇಶ್ ಸರ್ ಅನ್ನು ಕೂಡ ಇದರಲ್ಲಿ ಸ್ವಲ್ಪ ಈ ಕಡೆ ಎಳಿಬೇಕು ಅಂತ ಹೇಳಿ ನಮ್ಮ ಉಷಾ ಮೇಡಮ್ ಅವರು ಇದ್ದಾರೆ. ಎಸ್, ಉಷಾ ಮೇಡಮ್ ಅವರು PPF 5000 ರೂಪೀಸ್ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ. ಈ ಪ್ರೋಗ್ರಾಮ್ ಅನ್ನು ನಾವು ಸೀನಿಯರ್ ಚೇಂಬರ್ ವತಿಯಿಂದ ಮಾಡ್ತಿದ್ದೇವೆ, ಅದನ್ನು ಶಿವಮೊಗ್ಗದಲ್ಲಿ ನಡೆಸಿಕೊಳ್ಳಲಾಗುತ್ತದೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್, ಈ ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ನಿಮ್ಗೆ ಏನು ಲಾಭ ಅಂತ ಹೇಳಿದ್ರೆ, ನಿಮಗೆ 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೈನರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ನಡೆಸಬಹುದು. ಅದರಲ್ಲಿ ನಿಮಗೆ ಸಬ್ಸಿಡಿ ಕೂಡ ಬರುತ್ತೆ. ಆ ಪ್ರಾಜೆಕ್ಟಿಗೆ ಕಂಪ್ಲೀಟ್ ಆ ಪ್ರಾಜೆಕ್ಟ್ ಹೇಗೆ ನಡೆಸಬೇಕು ಅನ್ನೋದರ ಮಾಹಿತಿಯನ್ನು ನಾನು ಗ್ರೂಪ್ ಅಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಪಕ್ಕದ ಸರ್ಕಾರಿ ಶಾಲೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬಹುದು. ಇದೊಂದು